ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಶಾಂತಿ. ಮುರುಳಿಯ ದಿನಾಂಕ 8/9/2022. ಪ್ರಾತಃ ಮುರುಳಿ ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ಹಳೆಯ ಶತ್ರು ರಾವಣನಾಗಿದ್ದಾನೆ. ನಿಮ್ಮ ಯುದ್ಧವು ಬಹಳ ಭಯಾನಕವಾಗಿದೆ. ನೀವೆಷ್ಟು ಒಬ್ಬ ತಂದೆಯ ಜೊತೆಗೆ ಯೋಗವನ್ನಿಡುತ್ತೀರಿ, ಅಷ್ಟು ನಿಮ್ಮ ಶತ್ರುವಿನ ಮೇಲೆ ವಿಜಯವನ್ನು ಪಡೆಯುವ ಶಕ್ತಿಯು ಸಿಗುತ್ತದೆ. ನಮ್ಮ ತೀರ್ಥಯಾತ್ರೆಯು ಭಿನ್ನವಾಗಿದೆ. ನೀವು ಮಕ್ಕಳು ಈ ಹಳೆಯ ಪ್ರಪಂಚದಲ್ಲಿರುತ್ತಾ ಇದರೊಂದಿಗೆ ಯಾವುದೇ ಸಂಬಂಧವಿಲ್ಲ, ನೀವು ಹೊಸ ಪ್ರಪಂಚಕ್ಕಾಗಿ ಪುರುಷಾರ್ಥವನ್ನು ಮಾಡುತ್ತಿದ್ದೀರಿ. ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವ ಪುರುಷಾರ್ಥ ನಿಮ್ಮದಾಗಿದೆ. ಎಲ್ಲಿಯವರೆಗೆ ಸ್ಥಾಪನೆಯಾಗುತ್ತದೆ ಅಲ್ಲಿಯವರೆಗೆ ಬಲೆ ಹಳೆಯ ಪ್ರಪಂಚದಲ್ಲಿ ಕುಳಿತಿರಬಹುದು, ಆದರೆ ನಿಮ್ಮ ಪೂರ್ಣ ಗಮನವು ಸ್ವರ್ಗದ ಸತ್ಯ ಸಂಪಾದನೆಯ ಕಡೆಗೆ ಇರಬೇಕು. ವಿನಾಶವಂತೂ ಆಗಲೇಬೇಕು. ನೋಡುವುದರಲ್ಲಿ ಇದೇ ಕಾಣುತ್ತದೆ, ಇದು ಗೊತ್ತಿದೆ. ಈ ರುದ್ರಜ್ಞಾನ ಯಜ್ಞದಿಂದ ವಿನಾಶದ ಜ್ವಾಲೆಯು ಪ್ರಜ್ವಲಿಸುತ್ತದೆ. ಅವಶ್ಯಕವಾಗಿ ನಮ್ಮ ಅಥವಾ ಭಾರತದ ಕಲ್ಯಾಣಕ್ಕಾಗಿ ಮಹಾಭಾರತ ಯುದ್ಧವಾಗುತ್ತದೆ. ಈಗ ವಾಸ್ತವದಲ್ಲಿ ನೀವು ಯಾರೊಂದಿಗೂ ಯುದ್ಧ ಮಾಡುವುದಿಲ್ಲ. ನೀವಂತೂ ಡಬಲ್ ಅಹಿಂಸಕರಾಗಿದ್ದೀರಿ. ನಿಮ್ಮ ಹತ್ತಿರ ಕಾಮಕ್ರೋಧಗಳ ಹಿಂಸೆ ಇಲ್ಲ. ಮುಖ್ಯವಾದ ಹಿಂಸೆಯು ಕಾಮವಿಕಾರವಾಗಿದೆ ಎಂದು ಹೇಳಲಾಗುತ್ತದೆ. ಇದಂತೂ ಇರುವುದೇ ಈ ಪತಿತ ಜಗತ್ತಿನಲ್ಲಿ. ಈ ಜಗತ್ತೆಲ್ಲವೂ ಪತಿತ ಜಗತ್ತಾಗಿದೆ. ಯಾವ ಕಾರಣದಿಂದ ಪತಿತರಾಗಿದ್ದೀರಿ? ವಿಕಾರಗಳ ಕಾರಣದಿಂದ. ಈ ವಿಕಾರವು ನಿಮ್ಮನ್ನು ಆದಿ ಮಧ್ಯ ಅಂತ್ಯವೂ ದುಃಖಿಯನ್ನಾಗಿ ಮಾಡುತ್ತದೆ. ಕ್ರೋಧಕ್ಕಾಗಿ ಇದನ್ನು ಹೇಳುವುದಿಲ್ಲ. ಅಪವಿತ್ರತೆ ಮತ್ತು ಪವಿತ್ರತೆಯ ಮಾತಾಗಿದೆ. ಕಾಮವಿಕಾರವೇ ಎಲ್ಲರನ್ನೂ ಮೋಸಕ್ಕೆ ಒಳಗಾಗಿಸುತ್ತದೆ. ಇದರ ಕಾರಣದಿಂದಲೇ ಅಬಲೆಯರ ಮೇಲೆ ಅತ್ಯಾಚಾರಗಳಾಗುತ್ತವೆ. ಒಬ್ಬರು ಪವಿತ್ರರಾದರೆ ಇನ್ನೊಬ್ಬರು ಪವಿತ್ರರಾಗುವುದಿಲ್ಲ. ಆದ್ದರಿಂದ ಜಗಳಗಳಾಗಿ ಬಿಡುತ್ತವೆ. ತಂದೆಯು ಹೇಳುತ್ತಾರೆ, ಇಬ್ಬರೂ ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳುತ್ತೇವೆಂದು ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ. ಈಗ ಪವಿತ್ರ ಪ್ರಪಂಚದ ಸ್ಥಾಪನೆಯಾಗುತ್ತದೆ ಅಂದ ಮೇಲೆ ಅಪವಿತ್ರತೆಯನ್ನು ಬಿಡಬೇಕಾಗಿದೆ. ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ಪವಿತ್ರರಾಗುತ್ತೀರಿ. ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತೀರಿ. ವಾಸ್ತವದಲ್ಲಿ ಆ ಬಾಹುಬಲದ ಯುದ್ಧಕ್ಕಿಂತಲೂ ನಿಮ್ಮ ಯುದ್ಧವು ಭಯಾನಕವಾಗಿದೆ. ಏಕೆಂದರೆ ರಾವಣನು ನಿಮ್ಮ ಹಳೆಯ ಶತ್ರುವಾಗಿದ್ದಾನೆ. ಅವನ ಮೇಲೆ ವಿಜಯವನ್ನು ಗಳಿಸಬೇಕು. ಒಬ್ಬ ತಂದೆಯ ಜೊತೆಗೆ ಯೋಗವನ್ನಿಡುವುದರಿಂದ ನಿಮಗೆ ಶಕ್ತಿಯೂ ಸಿಗುತ್ತದೆ. ಅದಕ್ಕಾಗಿ ನೀವು ಶ್ರೀಮತದ ಮೇಲೆ ಶ್ರೀಮತದಂತೆ ನಡೆಯಬೇಕು. ಎಷ್ಟು ಬುದ್ಧಿಯೋಗ ತಂದೆಯ ಜೊತೆಗಿರುತ್ತದೆ ಅಷ್ಟು ನೀವು ಶಕ್ತಿಶಾಲಿಗಳಾಗುತ್ತೀರಿ. ಎಲ್ಲ ಆಧಾರವು ಶ್ರೀಮತದ ಮೇಲೆ ನಡೆಯುವುದರಲ್ಲಿಯೇ ಇದೆ. ಶ್ರೀಮತವು ಹೇಳುತ್ತದೆ, ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಸರ್ವಗುಣ ಸಂಪನ್ನ ಸೋಲಾಕಲ ಸಂಪೂರ್ಣರಾಗಬೇಕು.
ಆತ್ಮವೇ ಆಗಬೇಕಾಗಿದೆ. ಆತ್ಮವು ಸೋಲಾಕಲ ಸಂಪೂರ್ಣ ಆಗಿತ್ತು. ಈಗ ಅದು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಕೆಳಗೆ ಇಳಿಯುತ್ತಿದೆ. ಅವಶ್ಯಕವಾಗಿ ಮಕ್ಕಳು ತಿಳಿದುಕೊಂಡಿದ್ದೀರಿ, ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು. ರಾಮರಾಜ್ಯವು ಸ್ಥಾಪನೆಯಾಗಿತ್ತು. ರಾಮನಾಮವನ್ನು ಇಟ್ಟಿದ್ದಾರಲ್ಲವೇ? ವಾಸ್ತವದಲ್ಲಿ ಹೆಸರಾಗಿದೆ ಶಿವ ಎಂದು. ಶಿವಾಯ ನಮಃ ಎಂದು ಹೇಳುತ್ತಾರೆ, ರಾಮಾಯಣ ನಮಃ ಎಂದು ಹೇಳುವುದಿಲ್ಲ. ಶಿವಬಾಬಾ ಎನ್ನುವ ಶಬ್ದವು ಬಹಳ ಚೆನ್ನಾಗಿದೆ. ರಾಮನನ್ನು ತಂದೆ ಎಂದು ಯಾರೂ ಹೇಳುವುದಿಲ್ಲ. ಶಿವನನ್ನು ತಂದೆ ಎಂದು ಹೇಳುತ್ತಾರೆ. ರಾಮ ಎಂದರೆ ಪರಮಪಿತ ಪರಮಾತ್ಮನೇ ಹೊರತು ಆ ರಘುಪತಿ ರಾಘವ ರಾಜಾರಾಮನಲ್ಲ. ಮನುಷ್ಯರು ಏನನ್ನು ಕೇಳುತ್ತಾರೆಯೋ ಅದನ್ನು ಹೇಳುತ್ತಾ ಹೋಗುತ್ತಾರೆ. ಈಗ ನೀವು ಮಕ್ಕಳ ವಿನಃ ಮತ್ಯಾರೂ ಪರಮಪಿತ ಪರಮಾತ್ಮನ ಜೊತೆ ಯಥಾರ್ಥ ಯೋಗವನ್ನಿಡುವುದಿಲ್ಲ. ಪರಮಾತ್ಮನಂತೂ ಪರಂಜ್ಯೋತಿ ಸ್ವರೂಪನಾಗಿದ್ದಾರೆ. ನಾಮರೂಪದಿಂದ ಭಿನ್ನವಾಗಿದ್ದಾರೆಂದು ಅವರು ಹೇಳಿಬಿಡುತ್ತಾರೆ. ಒಂದು ವೇಳೆ ಬ್ರಹ್ಮ ಎಂದು ಹೇಳಿದರೂ ಹೆಸರಾಯಿತಲ್ಲವೇ? ಏನನ್ನೂ ತಿಳಿದುಕೊಂಡಿಲ್ಲ. ತಂದೆಯು ತಿಳಿಸುತ್ತಾರೆ, ನಾನು ಜ್ಞಾನಸಾಗರನಾಗಿದ್ದೇನೆ, ನಾನು ಅತಿ ಸೂಕ್ಷ್ಮನಾಗಿದ್ದೇನೆ. ಇದಕ್ಕಿಂತ ಸೂಕ್ಷ್ಮ ಮತ್ಯಾವ ವಸ್ತುವೂ ಇರುವುದಿಲ್ಲ. ಅಷ್ಟು ಅತಿ ಸೂಕ್ಷ್ಮ ಆಗಿದ್ದೇನೆ. ಹೇಗೆ ವೃಕ್ಷದ ಬೀಜವು ಸೂಕ್ಷ್ಮವಾಗಿರುತ್ತದೆ, ನೋಡುವುದಕ್ಕೆ ತುಂಬ ಚಿಕ್ಕದಾಗಿರುತ್ತದೆ, ಹಾಗೆಯೇ ಮನುಷ್ಯ ಸೃಷ್ಟಿಯ ಬೀಜವು ಎಲ್ಲಕ್ಕಿಂತ ತುಂಬ ಸೂಕ್ಷ್ಮವಾಗಿದೆ. ಎಲ್ಲದಕ್ಕಿಂತ ಚಿಕ್ಕದು ಗಸಗಸೆಯಾಗಿರುತ್ತದೆ, ತುಂಬ ಸಣ್ಣದಾಗಿ ಇರುತ್ತದೆ. ಅದರ ವೃಕ್ಷವು ತುಂಬ ದೊಡ್ಡದಾಗಿರುತ್ತದೆ. ಅಂದಾಗ ಪರಮಪಿತ ಪರಮಾತ್ಮನನ್ನು ಅದಕ್ಕಿಂತಲೂ ಅತಿ ಸೂಕ್ಷ್ಮ ಬಿಂದುವಾಗಿದ್ದಾರೆಂದು ಹೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಯಾರಾಗಿದ್ದೇನೆ, ಹೇಗಿದ್ದೇನೆ, ಅದೇ ರೀತಿ ನಿಮ್ಮಲ್ಲಿಯೂ ನಂಬರ್ವಾರ್ ತಿಳಿದುಕೊಂಡಿದ್ದೀರಿ. ಕೋಟಿಯಲ್ಲಿ ಕೆಲವರೇ ಈ ರಹಸ್ಯವನ್ನು ತಿಳಿದುಕೊಳ್ಳುತ್ತಾರೆ. ಶಿವ ತಂದೆಯಂತಹ ಮಹಿಮೆ ಮತ್ಯಾವುದೇ ಮನುಷ್ಯರಿಗಿರಲು ಸಾಧ್ಯವಿಲ್ಲ. ಹೇಗೆ ಪತಿತ ಪಾವನ ಪ್ರಪಂಚವನ್ನು ಪಾವನ ಮಾಡುತ್ತಾರೆ, ಸಮ್ಮುಖದಲ್ಲಿ ಬಂದು ಮಕ್ಕಳಿಗೆ ಓದಿಸುತ್ತಾರೆ, ಜಗತ್ತಿನ ಜನರು ನನ್ನನ್ನೂ ತಿಳಿದುಕೊಂಡಿಲ್ಲ, ಈ ಚಕ್ರವನ್ನೂ ತಿಳಿದುಕೊಂಡಿಲ್ಲ. ಈಗ ನೀವು ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಿ. ಈ ಹಳೆಯ ಪ್ರಪಂಚದ ಮಾತಿಗೆ ನಿಮ್ಮ ಸಂಬಂಧವಿಲ್ಲ. ಮನುಷ್ಯರಂತೂ ಘೋರ ಅಂಧಕಾರದಲ್ಲಿದ್ದಾರೆ. ಅವರದು ಅವರದೇ ಆದಂತಹ ವ್ಯವಹಾರವಾಗಿದೆ. ನಿಮ್ಮದು ತಮ್ಮದೇ ಆದಂತಹ ವ್ಯವಹಾರವಾಗಿದೆ. ನೀವು ಗುಪ್ತ ಯೋಗಬಲದ ಸೇನೆಯಾಗಿದ್ದೀರಿ, ಸೈನ್ಯವಾಗಿದ್ದೀರಿ. ಅವರದು ಬಾಹುಬಲದ ಸೇನೆಯಾಗಿದೆ. ಅದನ್ನೂ ಸಹ ನೀವು ತಿಳಿದುಕೊಂಡಿದ್ದೀರಿ. ನಿಮ್ಮನ್ನು ಯಾರೂ ಕೂಡ ತಿಳಿದುಕೊಂಡಿಲ್ಲ. ವಿಜ್ಞಾನಿಗಳು ನಕ್ಷತ್ರದ ಮೇಲೆ ಹೋಗುವ ಪ್ರಯತ್ನ ಮಾಡುತ್ತಾರೆ. ನಾವೇಕೆ ಹೋಗಬಾರದು, ನಾವು ಸಮುದ್ರದ ಅಂತ್ಯವನ್ನು ಏಕೆ ಮುಟ್ಟಬಾರದು ಎಂದು ತಿಳಿಯುತ್ತಾರೆ. ಆದ್ದರಿಂದ ಅದಕ್ಕಾಗಿ ಪುರುಷಾರ್ಥ ಮಾಡುತ್ತಾರೆ. ಆದರೆ ಈ ಕಣ್ಣುಗಳಿಂದ ಯಾವುದು ನೋಡುವುದಕ್ಕೆ ಸಾಧ್ಯವಿಲ್ಲವೋ ಅದರ ಪುರುಷಾರ್ಥವನ್ನು ಮಾಡಲು ಸಾಧ್ಯವಿಲ್ಲ. ಅವರ ಬುದ್ಧಿಯಲ್ಲಿ ಸ್ಥೂಲ ವಸ್ತುಗಳು ಬರುತ್ತವೆ. ಅದಕ್ಕಾಗಿ ಅವರು ಪುರುಷಾರ್ಥ ಮಾಡುತ್ತಾರೆ.
ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾತ್ಮನನ್ನು ತಿಳಿದುಕೊಂಡಿಲ್ಲ. ತಾವೇ ಬಂದು ಮಕ್ಕಳಿಗೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ. ನೀವು ಚಿತ್ರವನ್ನು ದೊಡ್ಡ ಜ್ಯೋತಿರ್ಲಿಂಗ ರೂಪದಲ್ಲಿ ಮಾಡಿಸುತ್ತೀರಿ, ಅಂದರೆ ನಿಮ್ಮ ಬುದ್ಧಿಯಲ್ಲಿಯೂ ಅದು ಬರುತ್ತದೆ. ತಂದೆಯು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ, ಹೇಗೆ ತಂದೆಯ ಗತಿಮತಿಯು ಭಿನ್ನವಾಗಿರುತ್ತದೆ ಹಾಗೆಯೇ ನಿಮ್ಮ ಸದ್ಗತಿಯ ಮಾರ್ಗವೂ ಭಿನ್ನವಾಗಿದೆ. ಇಡೀ ಪ್ರಪಂಚಕ್ಕಿಂತ ಈ ಮಾತು ಭಿನ್ನವಾಗಿದೆ. ನಿಮಗೆ ಮತ್ಯಾವುದೇ ಮಾತಿನೊಂದಿಗೆ ಸಂಬಂಧವಿಲ್ಲ. ನೀವು ಸತ್ಯ ಬ್ರಾಹ್ಮಣರಾಗಿದ್ದೀರಿ. ಬ್ರಾಹ್ಮಣರ ವಿಸ್ತಾರವಂತೂ ಏನೂ ಇಲ್ಲ. ನಾವು ಬ್ರಹ್ಮನ ಸಂತಾನರೆಂದು ಆ ಬ್ರಾಹ್ಮಣರು ಹೇಳುತ್ತಾರೆ. ಬ್ರಹ್ಮನಂತೂ ಪ್ರಜಾಪಿತನಾಗಿರುವರು, ಅವರು ತಂದೆಯಾಗಿದ್ದಾರೆ. ಬ್ರಹ್ಮನಿಗೆ ಯಾರು ತಂದೆ ಎನ್ನುವುದನ್ನು ಜನರು ತಿಳಿದುಕೊಂಡಿಲ್ಲ. ಅವರಂತೂ ತ್ರಿಮೂರ್ತಿ ಬ್ರಹ್ಮನೆಂದು ಹೇಳಿಬಿಡುತ್ತಾರೆ. ಬ್ರಹ್ಮನ 3 ರೂಪಗಳು ಇರಲು ಹೇಗೆ ಸಾಧ್ಯ? ಮೂವರೂ ದೇವತೆಗಳಾಗಿದ್ದಾರೆ. ಮೂವರ ಕರ್ತವ್ಯವೂ ಬೇರೆಯಾಗಿದೆ. ರಚಯಿತನಂತೂ ಒಬ್ಬರೇ ಶಿವ ಆಗಿದ್ದಾರೆ. ನಾವೆಲ್ಲರೂ ಅವರ ರಚನೆ ಇಲ್ಲಿ ಇರುವವರಾಗಿದ್ದೇವೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಪರಮಾತ್ಮನಾಗಿದ್ದಾರೆ. ಪರಮಾತ್ಮನೆಂದು ಒಬ್ಬರೇ ನಿರಾಕಾರ ತಂದೆಗೆ ಹೇಳಲಾಗುತ್ತದೆ. ಅವರು ನಿರಾಕಾರ ಪರಮಾತ್ಮ ಮತ್ತು ನಾವು ಆತ್ಮಗಳು ನಿರಾಕಾರಿ ರೂಪದಲ್ಲಿ ಒಂದೇ ಆಗಿದ್ದೇವೆ. ಆದರೆ ತಂದೆಯೇ ಬೇರೆ, ಮಕ್ಕಳೇ ಬೇರೆ. ತಂದೆಯು ನಿಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಶಾಸ್ತ್ರಗಳಲ್ಲಂತೂ ಈ ಮಾತುಗಳಿಲ್ಲ. ಬ್ರಹ್ಮವಂಶಿ ಬ್ರಾಹ್ಮಣರಿಗೆ ಪರಮಪಿತ ಪರಮಾತ್ಮನು ಕುಳಿತು ಓದಿಸುತ್ತಾರೆ. ಪರಮಾತ್ಮನು ಬಂದು ಈ ಬ್ರಹ್ಮಮುಖ ವಂಶಾವಳಿಯನ್ನು ರಚಿಸುತ್ತಾರೆ. ಯಾವಾಗ ಚಕ್ರವು ಪೂರ್ಣವಾಗಿ ಸಂಗಮಯುಗವಾಗುತ್ತದೆ, ಆಗ ತಂದೆಯು ಬಂದು ಪತಿತ ಪ್ರಪಂಚದ ಅಂತ್ಯ ಪಾವನ ಪ್ರಪಂಚವನ್ನು ಪ್ರಾರಂಭಿಸುತ್ತಾರೆ ಅಥವಾ ಸ್ಥಾಪಿಸುತ್ತಾರೆ. ಅಂದಾಗ ಅವಶ್ಯಕವಾಗಿ ಸಂಗಮಯುಗದಲ್ಲಿಯೇ ತಂದೆಯು ಬರಬೇಕಾಗುತ್ತದೆ. ಪಾವನರಾಗುವುದಕ್ಕೆ ಸಮಯ ಹಿಡಿಸುತ್ತದೆ. ಅರ್ಧಕಲ್ಪದಿಂದ ತಲೆಯ ಮೇಲೆ ಇರುವಂತಹ ಪಾಪಗಳ ಹೊರೆ ಇಳಿಸಿಕೊಳ್ಳಬೇಕು. ಆತ್ಮದಲ್ಲಿ ಯಾವ ತುಕ್ಕು ಇದೆಯೋ ಅದನ್ನು ಯೋಗಾಗ್ನೆಯಿಂದ ಬಿಡಿಸಿಕೊಳ್ಳಬೇಕು. ನೀವು ಸತೋಪ್ರಧಾನರಾಗಬೇಕಾಗಿದೆ. ನಾವು ಪತಿತರಾಗಿದ್ದೇವೆ, ನೆನಪಿನಿಂದಲೇ ಪಾವನರಾಗುತ್ತೇವೆ. ಇದು ತುಂಬ ಸಹಜವಾದ ಮಾತಾಗಿದೆ. ನಾವು ಪುನಃ 84 ಜನ್ಮಗಳ ಚಕ್ರವನ್ನು ಸುತ್ತಬೇಕಾಗಿದೆ ಎಂದು ಮಕ್ಕಳಿಗೆ ಜ್ಞಾನವೂ ಗೊತ್ತಿದೆ. ನಾನು ಪುನಃ ನಿಮಗೆ ರಾಜಯೋಗವನ್ನು ಕಲಿಸಲು ಬಂದಿದ್ದೇನೆಂದು ತಂದೆಯು ಹೇಳುತ್ತಾರೆ. ತಂದೆಯು ಆಸ್ತಿಯನ್ನು ಕೊಡುತ್ತಾರೆ, ರಾವಣ ಶಾಪವನ್ನು ಕೊಡುತ್ತಾನೆ. ಇದನ್ನು ತಂದೆಯೇ ತಿಳಿಸಿದ್ದಾರೆ. ಈ ಸಮಯದಲ್ಲಿ ತಂದೆಯು ಬಂದು ಎಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡುತ್ತಾರೆ. ಅಶುಭ ಕಾಮನೆಗಳನ್ನು ಮಾಯೆಯು ಪೂರ್ಣ ಮಾಡುತ್ತದೆ. ನಿಮಗೆ ಯಾವುದೇ ಪುಸ್ತಕವೂ ಇಲ್ಲ, ಶಾಸ್ತ್ರ ಮುಂತಾದವುಗಳನ್ನು ಓದಬೇಕಾಗಿಲ್ಲ. ನಿಮಗೆ ತಂದೆಯ ಶ್ರೀಮತವಾಗಿದೆ. ಮಕ್ಕಳೇ, ಪಾವನರಾಗಿ ಮತ್ತು ಪಾವನರನ್ನಾಗಿ ಮಾಡಿರಿ. ನೀವು ಎಂದಿಗೂ ಪತಿತರಾಗಬಾರದು. ಈ ನಿಮ್ಮ ಕರ್ತವ್ಯವೇ ಬೇರೆಯಾಗಿದೆ. ಕಲ್ಪದ ಹಿಂದೆ ಯಾರು ಬಂದು ಬ್ರಾಹ್ಮಣರಾಗಿದ್ದರೋ ಅವರೇ ಪುರುಷಾರ್ಥ ಮಾಡುತ್ತಾರೆ. ಯಾರೇ ಇರಲಿ,
ಇಲ್ಲಿ ಬಂದು ಸ್ವಲ್ಪ ಜ್ಞಾನ ಕೇಳಿದರೂ ಸಹ ಸತ್ಯಯುಗದಲ್ಲಿ ಪ್ರಜೆಯಾಗಿ ಬಂದು ಬಿಡುತ್ತಾರೆ. ರಾಜಧಾನಿಯಲ್ಲಿ ಬರುತ್ತಾರೆ. ಮರಣವು ಸಮ್ಮುಖದಲ್ಲಿ ನಿಂತಿದೆ. ಏರುಪೇರುಗಳು ಜೋರಾಗಿಯೇ ಬರುತ್ತವೆ. ರಾಜಧಾನಿಯು ಇನ್ನು ಎಲ್ಲಿ ಸ್ಥಾಪನೆಯಾಗಿದೆ? ರಾಜರುಗಳು, ಸನ್ಯಾಸಿಗಳು ಮುಂತಾದವರಿಗೆ ಜ್ಞಾನವನ್ನು ಎಲ್ಲಿ ಕೊಟ್ಟಿದ್ದೀರಿ? ಮನುಷ್ಯರು ಯುದ್ಧವನ್ನು ನಿಲ್ಲಿಸುವುದಕ್ಕೋಸ್ಕರ ಯಜ್ಞಗಳನ್ನು ರಚಿಸುತ್ತಾರೆ ಮತ್ತು ಭಗವಂತನು ಇಡೀ ಪ್ರಪಂಚದ ಪರಿವರ್ತನೆಗಾಗಿ ಯಜ್ಞವನ್ನು ರಚಿಸಿದ್ದಾರೆ. ಯುದ್ಧದಲ್ಲಿ ಸ್ವಲ್ಪ ಶಾಂತಿ ಆದರೂ ಸಹ ಹೇಳುತ್ತಾರೆ, ನಾವು ಯಜ್ಞವನ್ನು ರಚಿಸಿದೆವು, ಆದ್ದರಿಂದ ಶಾಂತಿ ಆಯಿತು ಎಂದು. ಒಂದು ಬಾರಿ ಯಜ್ಞ ಸಫಲವಾಯಿತೆಂದರೆ ನಡೆಯುತ್ತಾ ಇರುತ್ತದೆ. ಮಳೆಗಾಗಿ ಯಜ್ಞವನ್ನು ರಚಿಸುತ್ತಾರೆ. ಮಳೆಯಾಯಿತೆಂದರೆ ಖುಷಿಯಾಗಿ ಬಿಡುತ್ತದೆ. ಮಳೆಯಾಗಲಿಲ್ಲವೆಂದರೆ ಈಶ್ವರನ ಲೀಲೆ ಎಂದು ಹೇಳುತ್ತಾರೆ. ಹೇಗೆ ಯಾರಾದರೂ ಶರೀರವನ್ನು ಬಿಟ್ಟರೆ ಸ್ವರ್ಗವಾಸಿಗಳಾದರೆಂದು ಹೇಳುತ್ತಾರೆ. ಅಂದಾಗ ಮತ್ತೆ ಅಳುವುದಂತೂ ಅವಶ್ಯಕತೆಯೇ ಇಲ್ಲ. ಸ್ವರ್ಗಕ್ಕೆ ಹೋದರೆಂದರೆ ಆಹೋ ಸೌಭಾಗ್ಯವೆಂದು ತಿಳಿಯಬೇಕಲ್ಲವೇ? ಮಾಯಾ ರಾವಣನು ಎಲ್ಲರ ಬುದ್ಧಿಗೆ ಬೀಗವನ್ನು ಹಾಕಿಬಿಟ್ಟಿದ್ದಾನೆ. ನಾವು ಕಲ್ಪದ ಇಂದಿನ ತರಹ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಎನ್ನುವುದನ್ನು ತಿಳಿದುಕೊಂಡಿದ್ದೀರಿ. ಭಾರತವು ಅವಿನಾಶಿ ಖಂಡವಾಗಿದೆ. ಮತ್ಯಾವುದೇ ಅನ್ಯ ಧರ್ಮಗಳು ಆದಿಯಲ್ಲಿ ಇರಲಿಲ್ಲ. ಇವುಗಳನ್ನು ನಂತರ ಮನುಷ್ಯರು ಕಂಡುಹಿಡಿದಿದ್ದಾರೆ. ಇದನ್ನು ನಾಟಕದ ಪೂರ್ವ ನಿಶ್ಚಿತವೆಂದು ಹೇಳಬಹುದು. ರಕ್ತದ ನದಿಗಳು ಇಲ್ಲಿಯೇ ಹರಿಯುತ್ತವೆ. ಒಬ್ಬರು ಇನ್ನೊಬ್ಬರೊಂದಿಗೆ ಯುದ್ಧ ಮಾಡುತ್ತಿರುತ್ತಾರೆ. ಬಲೆ ಸಹೋದರರಾಗಿ ತುಂಬ ಸಮಯದಿಂದ ಇದ್ದಾರೆ. ಆದರೆ ಹಿಂದೂ ಮತ್ತು ಮುಸ್ಲಿಂ ಬೇರೆ ಬೇರೆಯಾಗಿದ್ದಾರಲ್ಲವೇ? ಅವರು ಬರುವುದೇ ದ್ವಾಪರಯುಗದ ನಂತರ. ಅಂದಾಗ ಯುದ್ಧವು ಅವರ ಮಧ್ಯದಲ್ಲಿಯೇ ನಡೆಯುತ್ತದೆ. ಇದರೊಂದಿಗೆ ನಿಮ್ಮ ಯಾವುದೇ ಸಂಬಂಧವಿಲ್ಲ. ನೀವು ನಿಮ್ಮ ಸೇವೆ ಮಾಡುವುದರಲ್ಲಿ ತೊಡಗಬೇಕು. ಕೇವಲ 3 ಹೆಜ್ಜೆಗಳ ಜಾಗವನ್ನು ತೆಗೆದುಕೊಂಡು ಆತ್ಮಿಕ ಆಸ್ಪತ್ರೆಯನ್ನು ತೆರೆಯಬೇಕಾಗಿದೆ. ನಂತರ ನಿಧಾನವಾಗಿ ವೃದ್ಧಿಯಾಗುತ್ತಾ ಹೋಗುತ್ತದೆ. ನಿಮ್ಮ ಮನೆಯಲ್ಲಿಯೂ ಈ ಚಿತ್ರಗಳನ್ನು ಹಾಕಿ ಬೇಹದ್ದಿನ ತಂದೆಯಿಂದ 21 ಜನ್ಮಗಳ ಆಸ್ತಿ ಪಡೆದುಕೊಳ್ಳುವುದನ್ನು ನೀವು ಅನ್ಯರಿಗೆ ತಿಳಿಸುತ್ತೇವೆಂದು ಹೇಳಬೇಕು. ಮೃತ್ಯುವಂತೂ ಸಮ್ಮುಖದಲ್ಲಿಯೇ ಇದೆ. ಈಗ ಕೇವಲ ಬೇಹದ್ದಿನ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ಇದನ್ನು ಮೃತ್ಯುಲೋಕವೆಂದು ಹೇಳಲಾಗುತ್ತದೆ. ತಂದೆಯೇ ಹೇಳುತ್ತಾರೆ, ನೀವು ನನ್ನನ್ನು ನೆನಪು ಮಾಡುತ್ತೀರೆಂದರೆ ನಾನು ನಿಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಆದ್ದರಿಂದ ಕಾಲರ ಕಾಲ ಮಹಾಕಾಲನೆಂದು ಹೇಳುತ್ತಾರಲ್ಲವೇ? ಅಕಾಲ ಸಿಂಹಾಸನವಿದೆಯಲ್ಲವೇ? ನೀವು ಅಕಾಲ ಆತ್ಮರಾಗಿದ್ದೀರಿ. ಸಾವಿಲ್ಲದೇ ಇರುವಂತಹ ಆತ್ಮಗಳು ನೀವಾಗಿದ್ದೀರಿ. ನಾವು ಈ ಪ್ರಪಂಚದಿಂದ ಸಂಪೂರ್ಣವಾಗಿ ಭಿನ್ನವಾಗಿದ್ದೇವೆ. ಇಲ್ಲಿ ಓದಿಸುವ ತಂದೆಯೂ ವಿಚಿತ್ರವಾಗಿದ್ದಾರೆ. ಅವರಿಗೆ ದೇಹದ ಚಿತ್ರವಿಲ್ಲ. ಅವರು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ. ಇದು ಮಕ್ಕಳಿಗೆ ಗೊತ್ತಿದೆ. ಆತ್ಮವೇ ಈ ಕಿವಿಗಳ ಮುಖಾಂತರ ಕೇಳುತ್ತದೆ. ನಾವಾತ್ಮಗಳು ಶರೀರದಿಂದ ಇದನ್ನು ಮಾಡುತ್ತೇವೆ ಎಂದು ಆತ್ಮಕ್ಕೆ ಅನುಭವ ಆಗುತ್ತದೆ. ಆತ್ಮವು ತಿಳಿದುಕೊಳ್ಳುತ್ತದೆ, ಇದು ಸಿಹಿಯಾಗಿದೆ, ಇದು ಕಹಿಯಾಗಿದೆ, ಇದು ಮಧುರವಾಗಿದೆ ಎಂದು
ಆತ್ಮ ಹೇಳುತ್ತದೆ, ಆತ್ಮದಲ್ಲಿಯೇ ಸಂಸ್ಕಾರವಿರುತ್ತದೆ. ಈಗ ಆತ್ಮಗಳಿಗೆ ತಂದೆಯು ತಿಳಿಸುತ್ತಾರೆ, ಈಗ ಪುನಃ ಮನೆಗೆ ಹೋಗಬೇಕಾಗಿದೆ. ನೀವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಈಗ ಈ ಶರೀರವನ್ನು ಬಿಡಬೇಕಾಗಿದೆ. ಈ ಶರೀರದೊಂದಿಗೆ ಮಮತ್ವವನ್ನು ತೆಗೆದುಹಾಕಬೇಕು. ಸರ್ಪವು ಪೊರೆಯನ್ನು ಬಿಡುತ್ತದೆಯಲ್ಲವೇ, ಮಮತ್ವವನ್ನು ಇಟ್ಟುಕೊಳ್ಳುವುದಿಲ್ಲ. ಹಳೆಯ ವಸ್ತ್ರವನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ಳುತ್ತದೆ. ಹಾಗೆಯೇ ನಿಮ್ಮದೂ ಸಹ ಇದು ಹಳೆಯ ಶರೀರವೆನ್ನುವಂತಹ ಪೊರೆಯಾಗಿದೆ. ಇದನ್ನು ಇಲ್ಲಿಯೇ ಬಿಡಬೇಕಾಗಿದೆ. ಭ್ರಮರಿಯ ಉದಾಹರಣೆಯು ನಿಮಗೆ ಅನ್ವಯಿಸುತ್ತದೆ. ವಾಸ್ತವದಲ್ಲಿ ಸನ್ಯಾಸಿಗಳು ಈ ಉದಾಹರಣೆಗಳನ್ನು ಕೊಡಲು ಸಾಧ್ಯವಿಲ್ಲ. ಈ ಪತಿತ ಪ್ರಪಂಚದಲ್ಲಿ ಎಲ್ಲರೂ ವಿಕಾರಿ ಕೀಟಗಳಾಗಿದ್ದಾರೆ. ನೀವು ಬ್ರಾಹ್ಮಣಿಯರು ಅಂಥವರಿಗೆ ಜ್ಞಾನದ ಬೂಬು ಮಾಡಿ ಪತಿತರನ್ನು ಪಾವನ ಮಾಡುತ್ತೀರಿ. ಶಿವತಂದೆಯನ್ನು ನೆನಪು ಮಾಡಿರಿ ಎಂದು ಹೇಳುತ್ತೀರಿ. ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವುದಕ್ಕೋಸ್ಕರ ತಂದೆಯು ಬಂದಿದ್ದಾರೆ. ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವುದು ಒಂದು ಚಮತ್ಕಾರವಾಗಿದೆ. ಜಾದೂಗಾರ, ಸೌದಾಗರ, ರತ್ನಾಗರ ಇವೆಲ್ಲವೂ ತಂದೆಯ ಮಹಿಮೆಗಳಾಗಿವೆ. ತಂದೆಯು ಮಕ್ಕಳಿಗೆ ತುಂಬ ತಿಳಿಸುತ್ತಾರೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಒಂದು ವೇಳೆ ಒಂದು ಬಾರಿ ನೀವು ನನ್ನ ಮೇಲೆ ಸಮರ್ಪಿತರಾಗುತ್ತೀರಿ ಅಥವಾ ಬಲಿಹಾರಿಯಾಗುತ್ತೀರೆಂದರೆ ನಾನು ನಿಮಗೆ 21 ಜನ್ಮಗಳು ಬಲಿಹಾರಿಯಾಗುತ್ತೇನೆ. ಈ ವ್ಯಾಪಾರವಂತೂ ಚೆನ್ನಾಗಿದೆಯಲ್ಲವೇ? ಶಿವತಂದೆಯು ದಾತನಾಗಿದ್ದಾರೆ. ಮಮತ್ವವನ್ನು ಹೇಗೆ ತೆಗೆಯಬೇಕೆಂದು ನಿಮಗೆ ಯುಕ್ತಿಗಳನ್ನು ತಿಳಿಸುತ್ತಾರೆ. ಗೃಹಸ್ಥ ಜೀವನದಲ್ಲಿದ್ದು ಶ್ರೀಮತದಂತೆ ನಡೆಯಬೇಕು. ಇದರಲ್ಲಿ ಪವಿತ್ರತೆಯು ಬಹಳ ಮುಖ್ಯವಾಗಿದೆ. ಇದು ಆತ್ಮಿಕ ಯಾತ್ರೆಯಾಗಿದೆ. ಎಲ್ಲ ಆಧಾರವು ನೆನಪಿನ ಮೇಲೆ ಅವಲಂಬಿಸಿದೆ. ಮನುಷ್ಯರಂತೂ ಅನೇಕ ಶಾರೀರಿಕ ಯಾತ್ರೆಗಳನ್ನು ಮಾಡುತ್ತಿರುತ್ತಾರೆ. ನಿಮ್ಮದು ಒಂದೇ ಆತ್ಮಿಕ ಯಾತ್ರೆಯಾಗಿದೆ. ಇದನ್ನು ಪರಮಾತ್ಮ ತಂದೆಯೇ ಕುಳಿತು ಆತ್ಮಗಳಿಗೆ ಕಲಿಸುತ್ತಿದ್ದಾರೆ. ಇದರಲ್ಲಿ ಎಲ್ಲವೂ ಬುದ್ಧಿಯ ಮಾತಾಗಿದೆ. ನೀವು ಮಕ್ಕಳ ಬಳಿ ದುಃಖ ಬರಲು ಸಾಧ್ಯವಿಲ್ಲ. ಇಷ್ಟು ದೊಡ್ಡ ವಿನಾಶವು ನಮಗೋಸ್ಕರವೇ ಆಗುತ್ತಾ ಇದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಅಂದಾಗ ನಿಮ್ಮಲ್ಲಿ ದುಃಖ ಬರಲು ಸಾಧ್ಯವಿಲ್ಲ. ಒಂದು ವೇಳೆ ದುಃಖ ಬರುತ್ತದೆ ಎಂದರೆ ನೀವು ಕಚ್ಚಾ ಆಗಿದ್ದೀರಿ. ಜ್ಞಾನದ ಪೂರ್ಣ ಅವಸ್ಥೆ ನಿಮಗೆ ಬಂದಿಲ್ಲ ಎಂದು ಅರ್ಥವಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಬಹಳ ಕಾಲದಿಂದ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವ ಮಕ್ಕಳಿಗೆ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಮಾಡುವ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಶರೀರರೂಪಿ ಹಳೆಯ ವಸ್ತ್ರದಿಂದ ಮಮತ್ವವನ್ನು ತೆಗೆದುಹಾಕಬೇಕು. ಬುದ್ಧಿಯಿಂದ ಆತ್ಮಿಕ ಯಾತ್ರೆಯಲ್ಲಿ ತತ್ಪರರಾಗಬೇಕು. ಹಳೆಯ ಪ್ರಪಂಚದ ಯಾವುದೇ ಮಾತಿನೊಂದಿಗೆ ಸಂಬಂಧವನ್ನಿಡದೆ ಜ್ಞಾನಚಿತೆಯ ಮೇಲೆ ಕುಳಿತು ಪಾವನರಾಗಿ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯಬೇಕು. ವರದಾನ. ಪವಿತ್ರತೆಯ ಶ್ರೇಷ್ಠತೆಯನ್ನು ಧಾರಣೆ ಮಾಡಿ ಸದಾ ಶುಭ ಕಾರ್ಯ ಮಾಡುವಂತಹ
ಪುರುಷೋತ್ತಮ ಹಾಗೂ ವಿಶೇಷ ಆತ್ಮ ಆಗಿರಿ. ಸಾಧಾರಣ ಆತ್ಮರು ಯಾವಾಗ ಪವಿತ್ರತೆಯನ್ನು ಧಾರಣೆ ಮಾಡುತ್ತಾರೆ ಆಗ ಅವರು ಮಹಾನ್ ಆತ್ಮರು ಎಂದು ಕರೆಯಲ್ಪಡುತ್ತಾರೆ. ಪವಿತ್ರತೆಯೇ ಶ್ರೇಷ್ಠತೆಯಾಗಿದೆ. ಪವಿತ್ರತೆಯೇ ಪೂಜ್ಯವಾಗಿದೆ. ಬ್ರಾಹ್ಮಣರ ಪವಿತ್ರತೆಯೇ ಗಾಯನವಿದೆ. ಯಾವುದೇ ಶುಭ ಕಾರ್ಯವಾದರೂ ಬ್ರಾಹ್ಮಣರಿಂದಲೇ ಮಾಡಿಸುತ್ತಾರೆ. ಹಾಗೆ ನೋಡಿದರೆ ಹೆಸರಿಗಾಗಿ ಬ್ರಾಹ್ಮಣರು ಬಹಳ ಜನ ಇದ್ದಾರೆ. ಆದರೆ ನೀವು ಹೆಸರಿಗೆ ತಕ್ಕಂತೆ ಕಾರ್ಯ ಮಾಡುವ ವಿಶೇಷ ಆತ್ಮಗಳಾಗಿದ್ದೀರಿ. ಸಾಧಾರಣ ಕರ್ಮವನ್ನೂ ಸಹ ಪರಮಾತ್ಮ ತಂದೆಯ ನೆನಪಿನಲ್ಲಿರುತ್ತಾ ಮಾಡಿದಾಗ ವಿಶೇಷ ಆತ್ಮಗಳಾಗಿ ಬಿಡುತ್ತೀರಿ. ಆದ್ದರಿಂದ ಇಂತಹ ವಿಶೇಷ ಕರ್ಮ ಮಾಡುವಂತಹ ಪುರುಷೋತ್ತಮ ಹಾಗೂ ವಿಶೇಷ ಆತ್ಮರಾಗಿರಿ. ಸ್ಲೋಗನ್: ಸ್ವಯಂನ ಮುಖಾಂತರ ಆತ್ಮಗಳಿಗೆ ಸುಖದ ಅನುಭೂತಿ ಮಾಡಿಸುವುದೇ ಮಾಸ್ಟರ್ ಸುಖದಾತ ಆಗುವುದಾಗಿದೆ. ಈ ದಿನದ ಮುರುಳಿಯ ಪ್ರಶ್ನೋತ್ತರ ಪ್ರಶ್ನೆಯಾಗಿದೆ: ನೀವು ಬ್ರಾಹ್ಮಣರ ವಿಭಾಗವು ಪ್ರಪಂಚದಲ್ಲಿರುವ ಮನುಷ್ಯರಿಗಿಂತ ಭಿನ್ನವಾಗಿದೆ ಹೇಗೆ ಮತ್ತು ಯಾವುದು? ಉತ್ತರ: ನೀವು ಬ್ರಾಹ್ಮಣರ ವಿಭಾಗವಾಗಿದೆ ಶ್ರೀಮತದಂತೆ ಪಾವನರಾಗುವುದು ಮತ್ತು ಅನ್ಯರನ್ನು ಪಾವನ ಮಾಡುವುದು. ನೀವು ಯೋಗಬಲದಿಂದ ನಿಮ್ಮ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳುತ್ತೀರಿ. ನಿಮ್ಮ ಎಲ್ಲ ಮನೋಕಾಮನೆಗಳನ್ನು ತಂದೆಯು ಪೂರ್ಣ ಮಾಡುತ್ತಾರೆ. ಮನುಷ್ಯರಂತೂ ಏನೆಲ್ಲ ಮಾಡುತ್ತಾರೆಯೋ ಅದರಿಂದ ಕೆಳಗಿಳಿಯುತ್ತಲೇ ಬರುತ್ತಾರೆ. ರಿದ್ದಿ ಸಿದ್ಧಿ ಮುಂತಾದವುಗಳನ್ನು ಕಲಿತು ಬಿಡುತ್ತಾರೆ. ಆದರೆ ಪತಿತರಂತೂ ಆಗುತ್ತಲೇ ಹೋಗುತ್ತಾರೆ. ಒಳ್ಳೆಯದು. ಓಂ ಶಾಂತಿ.